ಫೆಬ್ರವರಿ 28ರಂದು ಬನಹಟ್ಟಿಯಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ, ಬೃಹತ್ ಶೋಭಾಯಾತ್ರೆ, ಕನ್ನೇರಿ ಶ್ರೀ ಸೇರಿದಂತೆ 300ಕ್ಕೂ ಅಧಿಕ ಶ್ರೀಗಳು ಭಾಗಿಯಾಗಲಿರ್ತಕ್ಕಂಥ ಕಾರ್ಯಕ್ರಮ. ಕೊಲ್ಹಾಪುರ ಕನ್ನೇರಿ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅವರನ್ನು ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶಿಸುವ ಅದ್ದೂರಿ ಸ್ವಾಗತ ಕಾರ್ಯಕ್ರಮದ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಹಿನ್ನೆಲೆ ಬುಧವಾರ ಬನಹಟ್ಟಿ ನಗರದ ಕಾಡಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳಿಗೆ ಶ್ರೀಗಳು ಪೂಜೆಗೈದು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಕುರಿತಂತೆ ಮಾಹಿತಿಯನ್ನು ನೀಡಿದರು. ಇದೇ ಫೆಬ್ರವರಿ 28 ಶನಿವಾರದಂದು ಮಧ್ಯಾಹ್ನ 3 ಗಂಟೆಗೆ ಬೃಹತ್ ಶೋಭಾಯಾತ್ರೆಯನ್ನು ಬನಹಟ್ಟಿ ನಗರದ ವೈಭವ ಚಿತ್ರಮಂದಿರದಿಂದ ಮತ್ತು ರಬಕವಿ ನಗರದ ಹಳೆ ಬಸ್ ನಿಲ್ದಾಣದಿಂದ ಬನಹಟ್ಟಿಯ ಎಸ್ಆರ್ ಮೈದಾನದವರೆಗೆ ನಡೆಯಲಿದೆ. ಹಿರೇಮಠದ ಶರಣಬಸವ ಶಿವಾಚಾರ್ಯರು, ಹುಬ್ಬಳ್ಳಿ ವೀರಭಕ್ಷಾವರ್ತಿ ಮಠದ ಶಿವಶಂಕರ ಶಿವಾಚಾರ್ಯ, ಜಕ್ನೂರದ ಸಿದ್ಧಲಿಂಗ ದೇವರು, ಮನ್ನಿಕೇರಿ ಸ್ವಾಮೀಜಿ, ಲಕ್ಕಪ್ಪ ಮುತ್ಯ ದರಿದೇವರು, ಶ್ರೀಶೈಲ ದಬಾಡಿ, ಮಲ್ಲಿಕಾರ್ಜುನ ತುಂಗಾ, ದರಪ್ಪ ಉಳ್ಳಾಗಡ್ಡಿ, ಶ್ರೀಶೈಲ ಗೊಂಬಿ ಸೇರಿದಂತೆ ವಿವಿಧ ಸಮಾಜಗಳ ಹಿರಿಯರು ಭಾಗಿಯಾಗಿದ್ದರು. ಶಿವಾನಂದ ಗಾಯಕ್ವಾಡ್ ಸ್ವಾಗತಿಸಿ ನಿರೂಪಿಸಿದರು. ಶ್ರೀಶೈಲ ಬಿಳ್ಗಿ ವಂದಿಸಿದರು. ಶಿರೋಳದ ಶಂಕರಾನಂದ ಸ್ವಾಮೀಜಿ, ಮೈಗೂರು ಗುರುಪ್ರಸಾದ ಶ್ರೀಗಳು, ಶಾಸಕ ಸಿದ್ದು ಸೌದಿ ಈ ಕುರಿತಂತೆ ಮಾತನಾಡಿ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶದ ಪತ್ರಿಕಾ ಬಿಡುಗಡೆ, ವಾಲ್ಪೋಸ್ಟರು, ಕರಪತ್ರಗಳ ಬಿಡುಗಡೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪೂಜ್ಯರಿಗೆ ಶರಣೆಂದು, ಈ ಭಾಗದ ಜನಪ್ರತಿನಿಧಿಗಳಾದಂತಹ ಶಾಸಕ ಶ್ರೀಗೆ ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶವನ್ನು ರಬಕವಿ ಬನಹಟ್ಟಿ ಮಧ್ಯದಲ್ಲಿ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಈ ಭಾಗದ ಜನ ಏರ್ಪಡಿಸಿದ್ದಾರೆ. ಕಾರಣ ಇಷ್ಟೇ, ಕೊಲ್ಹಾಪುರದ ಕನ್ನೇರಿ ಮಠದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪ್ರತಿಬಂಧಕ ಹೇರಲಾಗಿತ್ತು. ಆ ಪ್ರತಿಬಂಧಕ್ಕೆ ತೆರವುಗೊಳಿಸಿದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಈ ಭಾಗದ ಎಲ್ಲ ಅವರ ಅಭಿಮಾನ ವರ್ಗ, ಅವರ ಭಕ್ತ ವರ್ಗ, ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಗುರುಗಳಲ್ಲಿ ಕೇಳಿಕೊಂಡ್ರು. ಅದು ಹಾಗೆ ಮುಂದೂಡಿ ಈಗ 28ಕ್ಕೆ ಬಂದಿದೆ. ಈ ಕಾರ್ಯಕ್ರಮ ವಿಶೇಷವಾಗಿ ಒಂದು 3-4 ಜಿಲ್ಲೆಯಿಂದ ಸುಮಾರು 300ಕ್ಕೂ ಅಧಿಕವಾಗಿ ಸ್ವಾಮೀಜಿಯವರು ಎಲ್ಲ ಜಾತಿ ಪಂಥ ಸಂಪ್ರದಾಯಸ್ಥ ಸ್ವಾಮೀಜಿಯವರು ಮಠಾಧಿಪತಿಗಳು ದಯಮಾಡಿಸ್ತಾ ಇದ್ದಾರೆ. ನಾಡಿನಾದ್ಯಂತ ಹಿಂದೂ ಅಭಿಮಾನಿ ತಮ್ಮದೇ ಆದಂತಹ ಅದಕ್ಕಾಗಿಯೇ ಸಮರ್ಪಣಾ ಭಾವದಿಂದ ಸೇವೆಯನ್ನು ಮಾಡತಕ್ಕಂಥ ರಾಜಕೀಯ ಮುತ್ಸದ್ದಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಬರಲಿದ್ದಾರೆ. ಈ ಕಾರ್ಯಕ್ರಮ ಯಾರ ವಿರುದ್ಧವೂ ಅಲ್ಲ. ನಮ್ಮ ನಾಡಿನ ನಮ್ಮ ಮನೆಗಳ ಸಂಸ್ಕಾರ, ದೇವರುಗಳು, ಆಚಾರ ವಿಚಾರಗಳು ಪುನಃ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವುದರ ಮೂಲಕ, ಯಾಕಂದರೆ ಇವತ್ತು 21ನೇ ಶತಮಾನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಜಗತ್ತು ಫಾಸ್ಟಾಗಿ ಬೆಳೀತಾ ಇದೆ. ತಂದೆ ತಾಯಿಗಳನ್ನು ಗೌರವಿಸ್ತಕ್ಕಂಥ ವ್ಯವಸ್ಥೆ, ಧಾರ್ಮಿಕ ಚಟುವಟಿಕೆಗಳು ಬಹಳ ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿಯೇ ಇವತ್ತು ಈ ಬೃಹತ್ ಕಾರ್ಯಕ್ರಮವನ್ನು ನಾವೆಲ್ಲ ಈ ಭಕ್ತರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಳ್ತಾ ಇದ್ದೇವೆ. ಹಿರೇಮಠದ ಪೂಜ್ಯರು ಬರ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಪೂಜ್ಯರಿಗೂ, ಶಾಸಕರಿಗೂ, ಅತಿಥಿಗಳಿಗೂ, ಅಧ್ಯಕ್ಷರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ನಾವು ಈಗಾಗಲೇ ಭಾರತೀಯ ಸನಾತನ ಸಂಸ್ಕೃತಿ ಪದ್ಧತಿಯಲ್ಲಿ ಬಂದಂಥದ್ದನ್ನು ನೋಡ್ಕೋತಾ ಬಂದಿದ್ದೇವೆ. ಇಲ್ಲಿಯ ಋಷಿ ಪರಂಪರೆ, ದಾರ್ಶನಿಕರ ಪರಂಪರೆ, ಅದರೊಳಗೆ ಶರಣರ ಪರಂಪರೆ ಇವನ್ನೆಲ್ಲ ಇರುವಾಗ ಈಗಿನ ಕಾಲಕ್ಕೆ ನಾವಿದ್ದಾಗ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರನ್ನು 2 ಜಿಲ್ಲೆಯಲ್ಲಿ
ಪ್ರವೇಶವನ್ನು ನಿರ್ಬಂಧವನ್ನು ಹಾಕಿದ್ದಾರೆ. ಇಲ್ಲಿ ಯಾಕೆ ನಿರ್ಬಂಧ ಹಾಕಿದ್ದಾರೆ ಅಂದ್ರೆ, ಬಸವಣ್ಣ ಅಂದ್ರೆ ಲಿಂಗಾಯತರಿಗೆ ಅಷ್ಟೇ ಸಂಬಂಧ, ಶಿವಾಜಿ ಅಂದ್ರೆ ಮರಾಠರಿಗೆ ಸಂಬಂಧ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಕುರುಬರಿಗೆ ಸಂಬಂಧ, ಈ ರೀತಿ ಒಡೆದು ಇಲ್ಲೇ ಪ್ರತ್ಯೇಕತೆಯನ್ನು ತಂದು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡುವಂತ ಸ್ವಾಮೀಜಿಯವರು ಹೆಚ್ಚಾಗಿದ್ದಾರೆ, ಭಕ್ತರು ವೃಂದದವರು ಹೆಚ್ಚು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಶಿವಾಜಿ ಅಂದ್ರ ಹಿಂದ್ವಿ ಸಾಮ್ರಾಟ, ಬಸವಣ್ಣ ಅಂದ್ರ ಸನಾತನ ಹಿಂದೂ ಸಂಸ್ಕೃತಿ ಅವ. ಅದಕ್ಕಾಗಿ ಅವ ಎಲ್ಲವನ್ನು ಸರಿ ಬದಿಗೊತ್ತಿ ಬಸವಣ್ಣ ಅಂದ್ರೂಪಲೆ ಅವ ಲಿಂಗಾಯತ ಪ್ರತ್ಯೇಕ ಧರ್ಮದವರಲ್ಲ. ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿದ್ದ. ಬಸವಣ್ಣ ಅಂದ್ರೆ ಬಿಜ್ಜಳ ಅಂದ್ರ ಜೈನ ಸಂಪ್ರದಾಯ, ಬಸವಣ್ಣ ಲಿಂಗಾಯತರ ಸಂಪ್ರದಾಯ. ಮತ್ತೆ ಯಾವ ರೀತಿ ಕೂಡಿಸ್ಯಾರ ಇವರು? ಅದಕ್ಕಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಜಾತಿಗಳನ್ನು ಒಡೆದು ಪ್ರತ್ಯೇಕ ಮಾಡಿ ಜನರಲ್ಲೇ ಭೇದ ಭಾವ ದುಷ್ಟ ಬುದ್ಧಿಗಳನ್ನು ತಯಾರು ಮಾಡಿ ಇಲ್ಲಿಯ ಜನಾಂಗವನ್ನ ಹಾಳು ಮಾಡುವ ಉದ್ದೇಶ ಇಟ್ಕೊಂಡು ಬಸವಣ್ಣ ಅಂದ್ರೆ ಲಿಂಗಾಯತ, ಬಸವಣ್ಣ ಅಂದ್ರೆ ಪ್ರತ್ಯೇಕ ಧರ್ಮವನ್ನ ಮಾಡ್ಕೊತಾ ಇದ್ದಾರೆ. ಅದಕ್ಕಾಗಿ ಇದು ಪ್ರತ್ಯೇಕ ಧರ್ಮ ಅಲ್ಲ, ಬಸವಣ್ಣ ಅಂದ್ರ ಸನಾತನ ಸಂಸ್ಕೃತಿಯ ಒಂದು ಪರಂಪರೆ. ಲಿಂಗ ಪೂಜೆ ಆಗಿರ್ಬೋದು, ಮೂರ್ತಿ ಪೂಜೆ ಆಗಿರ್ಬೋದು, ಬಸವಣ್ಣ ಬಳಸುವಂತ ವಸ್ತುಗಳೆಲ್ಲ ಏನದಾವ ಎಲ್ಲ ನಮ್ಮ ಸನಾತನ ಸಂಸ್ಕೃತಿ ಅದಾವ. ಲಿಂಗ ಪೂಜೆ ಅನ್ನೋದು ಸಣ್ಣ ಲಿಂಗ, ಮೊದಲು ದೊಡ್ಡ ಲಿಂಗ ದೇವಸ್ಥಾನಗಳಲ್ಲಿ ಲಿಂಗದ್ದು, ಸಣ್ಣ ಲಿಂಗವನ್ನು ತಂದಂತ ಬಸವಣ್ಣ. ಬಳಸುವಂತ ವಸ್ತುಗಳೆಲ್ಲ ಸನಾತನ ಸಂಸ್ಕೃತಿ ಇದಾವ. ಬಸವಣ್ಣ ವಿಭೂತಿ ಹಚ್ಚಂದ, ವಿಭೂತಿ ಪೂರ್ವದಲ್ಲೇ ನಮ್ಮ ವಿಭೂತಿ ಇತ್ತು. ಅದರ ಜೊತೆಗೆ ಪತ್ರಿ, ಹೂವ, ಪುಷ್ಪ, ಏನು ಉದುಬತ್ತಿ ಏನದಾವ ಎಲ್ಲ ಹಿಂದೂ ಸನಾತನ ಸಂಸ್ಕೃತಿ ಅದಾವ. ಅದಕ್ಕಾಗಿ ಇವ್ರು ಏನು ಹೊಸದಿಲ್ಲ. ಬಸವಣ್ಣನೊಬ್ಬನ ತಕ್ಕೊಂಡ್ ಬಿಟ್ರೆ ಸಾಕು. ಮೊದಲ ಹೇಳುತ್ತಿದ್ರು ಓಂ ಶ್ರೀ ಗುರು ಬಸವಲಿಂಗ ಅನ್ನುತ್ತಿದ್ರು. ಅದು ಓಂ ಅನ್ನೋದು ಹಿಂದೂ ಸನಾತನ ಸಂಸ್ಕೃತಿ ಅಂತ ತಿಳ್ಕೊಂಡ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದವರ ಬಸವಣ್ಣನ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಬಸವಣ್ಣ ಲಿಂಗಾಯತ ಪ್ರತ್ಯೇಕ ಧರ್ಮದವನಲ್ಲ, ಬಸವಣ್ಣ ಅಂದ್ರೆ ಹಿಂದೂ ಸನಾತನ ಸಂಸ್ಕೃತಿ ಬಸವಣ್ಣ. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಾಗಿತ್ತಂದ್ರೆ, ಬಸವಣ್ಣ ಅಂದ್ರೆ ಹಿಂದೂ ಸನಾತನ ಸಂಸ್ಕೃತಿಯಲ್ಲೇ ಅವನನ್ನು ಇಟ್ಕೊಂಡು ಈ ದೇಶದ ಈ ಸಂಸ್ಕೃತಿಯ ಈ ನೆಲ ಜಲವನ್ನು ಉಳಿಸುವಂತ ಕಾರ್ಯವನ್ನ ಬಸವಣ್ಣ ಮಾಡಿದ್ದಾನೆ. ಎಲ್ಲರನ್ನು ಒಗ್ಗಟ್ಟು ಕಟ್ಟಿಕೊಂಡು ಬಸವಣ್ಣ ತನ್ನ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಎಲ್ಲ ಇವತ್ತಿನ ದಿನಮಾನಗಳ ಎಲ್ಲ ಪೂಜ್ಯರು, ಎಲ್ಲ ಹಿಂದೂ ಸನಾತನ ಸಂಸ್ಕೃತಿಯ ಪೂಜ್ಯರು ನಾವೆಲ್ಲದಿದ್ದೀವಿ. ವಚನ ಸಾಹಿತ್ಯವನ್ನು ನೋಡಿ ವೇದಗಳಲ್ಲೇ ಬರುವಂತದ ಕಾರ್ಯಗಳನ್ನು ಹೇಳಿದ್ದಾರೆ, ಉಪನಿಷತ್ ಬರುವಂತ ಕಾರ್ಯಗಳನ್ನು ಹೇಳಿದ್ದಾರೆ, ಪುರಾಣಗಳಲ್ಲಿ ಬರುವಂತ ಘಟನೆಗಳನ್ನ ಬಸವಣ್ಣ ಹೇಳಿದ್ದಾನೆ. ಆದ್ರೆ 2-3 ವಚನಗಳನ್ನು ತಕ್ಕೊಂಡ ಕಲ್ಲು ದೇವರು ಮಣ್ಣು ದೇವರಲ್ಲ, ಯಾವುದೋ ಒಂದು ವಚನಗಳನ್ನು ಹಿಡ್ಕೊಂಡ ಬಸವಣ್ಣ ಅನ್ನೋದು ಲಿಂಗಾಯತ ಸಂಪ್ರದಾಯಕ ಕಟ್ಟುಪಾಡಿಗೆ ಕೆಡುವಂತ ಸನ್ಯಾಸಿಗಳು ಇವತ್ತನ್ನ ಪೂಜ್ಯರು ಅದಕ್ಕೆ ಗಂಟು ಬಿದ್ದು ಇಲ್ಲಿಯ ಜನಾಂಗವನ್ನ ವಿಪರೀತವಾಗಿ ದೋಚುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂತ ಕಾರ್ಯವನ್ನ ನಾವೆಲ್ಲ ಭಾರತೀಯರು ಸನಾತನ ಸಂಸ್ಕೃತಿ ಕೊಡಮಾಡದೆ ಇಲ್ಲಿಯ ಸನ್ಯಾಸಿಗಳಿಗೆ ಅವಹೇಳನ ಮಾಡುವಂತ ಸರ್ಕಾರಕ್ಕೂ ನಾವೊಂದು ಕರೆ ಕೊಡಬೇಕಾಗಿದೆ. ಅವ್ರು ಈ ರೀತಿ ಅಂತ ಜಾತ್ಯಾತೀತ ರಾಷ್ಟ್ರ ತಿಳುವತ್ನಾಗ ಲಿಂಗಾಯತ ಪ್ರತ್ಯೇಕ ರಾಷ್ಟ್ರ ಪ್ರತ್ಯೇಕ ಪದ್ಧತಿಯನ್ನು ಯಾಕೆ ಆಚರಣೆ ಮಾಡೋಕೆ ಕೊಡ್ತಾರೆ ಇವರು? ಅದಕ್ಕಾಗಿ ನಾವೆಲ್ಲ ಸರ್ವಧರ್ಮ ಸಮ್ಮೇಳನ ಅಂತ ಹೇಳ್ತಿರ್ತಾರೋ, ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಪ್ರತ್ಯೇಕ ಮಾಡಿ ಅಂತ ಹೇಳ್ತಿರ್ತಾರಿಂದ ಈ ರೀತಿಯಲ್ಲೇ ಮಾಡುವಂದ್ರಾಗ ಇವರು ಹೊಡೆಯಂಥದ್ದು ಹೆಚ್ಚ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರದವರು ಸನ್ಯಾಸಿಗಳು ಅದ್ರಾಗ ಎಲ್ಲರೂ ಕೂಡಿ ಬಸವಾದಿ ಶರಣರನ್ನು ಪ್ರತ್ಯೇಕ ಮಾಡಿಕೊಂಡ ಈ ರಾಜ್ಯವನ್ನ ದೇಶವನ್ನ ಹೊಡೆಯುವಂತ ಪದ್ಧತಿಯನ್ನು ಹಾಕೊಂಡಿದ್ದಾರೆ. ಅದಕ್ಕಾಗಿ ನಾವೆಲ್ಲ ಸನ್ಯಾಸಿಗಳು ಒಕ್ಕಟ್ಟಾಗಿದ್ದೇವೆ. ಸಮಾಜವನ್ನು ಕಟ್ಟಿಕೊಂಡ ಹಿಂದೂ ಸಂಸ್ಕೃತಿಯನ್ನ ಏಕಮುಖವಾಗಿ ನಾವು ಹಮ್ಮಿಕೊಂಡು ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ ಸನಾತನ ಸಂಸ್ಕೃತಿಯವರು ಬಸವಾದಿ ಶರಣರು ಹಿಡ್ಕೊಂಡ ನಾವೆಲ್ಲ ಒಂದೇ ಅನ್ನೋ ಮಾತನ್ನು ಹಿಡ್ಕೊಂಡ ಇವತ್ತ ಪೂಜ್ಯರನ್ನ ನಾವು ಬನಹಟ್ಟಿ ಗ್ರಾಮಕ್ಕೆ ಅವ್ರ ಪ್ರವೇಶ ಮಾಡಿಕೊಂಡು ಹಿಂದೂ ಸನಾತನ ಸಂಸ್ಕೃತಿಯ ಬಸವಾದಿ ಶರಣರ ಧರ್ಮದಲ್ಲಿ ಭೇದ ಭಾವ ಮೂಡಿಸುವಂಥ ಕೆಲಸವನ್ನ ಮಾಡುವುದನ್ನ ಖಂಡಿಸಿ, ಎರಡನೇದಾಗಿ ಪ್ರಥಮ ಬಾರಿಯಲ್ಲಿ ಸನಾತನ ಧರ್ಮದ ಪರವಾಗಿರ್ತಕ್ಕಂಥ ಪೂಜ್ಯರನ್ನ ಅವಳಿ ಜಿಲ್ಲೆ ಬ್ಯಾನ್ ಮಾಡುವಂತ ಕೆಟ್ಟ ಸಂಸ್ಕೃತಿಯನ್ನ ಪ್ರತಿಭಟಿಸಿ ಮತ್ತು ಅತ್ಯಂತ ವೈಭವೋಪೇತವಾಗಿ ಗೌರವಯುತವಾಗಿ ಈ ಜಿಲ್ಲೆಯ ಪ್ರವೇಶ ಕಾರ್ಯಕ್ರಮ ಈ ಜಿಲ್ಲಾ ವತಿಯಿಂದ ರಬ್ಕೋವಿ ಬನಹಟ್ಟಿ ಪುರ ಪ್ರವೇಶ ಕಾರ್ಯಕ್ರಮವನ್ನು
ಇದೇ ತಿಂಗಳ 28ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಆ ಕಾರಣಕ್ಕೆ ಈಗಾಗಲೇ ಪೂಜ್ಯರು ಹೇಳಿದ ಪ್ರಕಾರ ಒಂದು ಎಲ್ಲ ಸನಾತನ ಧರ್ಮ ಪ್ರಿಯರು, ಹಿಂದೂ ಅಭಿಮಾನಿಗಳು ಎಲ್ಲರೂ ಸಹಿತ ಇದು ನನ್ನ ಕೆಲಸ, ಇದು ಬೇರೆಯವರ ಕೆಲಸ ಅಲ್ಲ. ಯಾವ ರೀತಿ ನಾವು ಕಾಡಪ್ಪನ ಜಾತ್ರೆಯಲ್ಲಿ ನಾವು ಸ್ವಯಂ ಸ್ಫೂರ್ತಿಯಾಗಿ ಭಕ್ತಿಯಿಂದ ಪಾಲ್ಗೊಳ್ತೀವಲ್ಲ, ಅದೇ ಭಾವನೆಯಿಂದ ಸಹಸ್ರ ಸಂಖ್ಯೆಯಲ್ಲಿ 28ನೇ ತಾರೀಕು ಸಾಯಂಕಾಲ ನಡೆಯುವ ಈ ಬೃಹತ್ ಬಸವ ಹಿಂದೂ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕನ್ನುವಂಥ ಕರೆ ಕೊಡಲಿಕ್ಕೆ ನಾವು ಇವತ್ತು ಪೂಜ್ಯರ ನೇತೃತ್ವದೊಳಗೆ ಈ ಪತ್ರಿಕಾ